ಬಯಲುಸೀಮೆಯ ವಿಜ್ಞಾನ ನಗರಿಯಲ್ಲಿ ಬೆಸ್ಕಾಂನಲ್ಲಿ ಭ್ರಷ್ಟಾಚಾರದ ವಾಸನೆ ಕೇಳಿಬರುತ್ತದೆ. 11 ಕೆವಿ ವಿದ್ಯುತ್ ಲಿಂಕ್ ಲೈನ್ ನಿರ್ಮಾಣದಲ್ಲಿ ಲಕ್ಷಾಂತರ ರು ಗುಳುಂ ಮಾಡಿರುವುದು ತನಿಖೆಯಿಂದ ಬಟಬಯಲಾಗಿರುವುದು ತಡವಾಗಿ ಬೆಳಕಿಗೆ ಬಂದಿದೆ. ಹೌದು, ಇದು ಚಳ್ಳಕೆರೆ ತಾಲೂಕಿನ ದೊಡ್ಡುಳ್ಳಾರ್ತಿ, ಪರಶುರಾಂಪುರ, ಸಾಣಿಕೆರೆ, ಹಿರಿಯೂರು ತಾಲೂಕಿನ ಅರಿಯಬ್ಬೆ ಬೆಸ್ಕಾಂ ಉಪವಿಭಾಗದಲ್ಲಿ ಭ್ರಷ್ಟಾಚಾರದ ವಾಸನೆ ಬಡಿಯುತ್ತದೆ. ಬೆಸ್ಕಾಂ ಫೀಡ್ 11 ಕೆವಿ ಲಿಂಕ್ ಲೈನ್ನಲ್ಲಿ ಕಾಮಗಾರಿಯಲ್ಲಿ ಗೋಲ್ಮಾಲ್ ನಡೆದಿದೆ ಎನ್ನಲಾಗಿದೆ. ರೈತರ ಪಂಪ್ಸೆಟ್ಗಳಿಗೆ ವಿದ್ಯುತ್ ಲೋಡ್ ಹೆಚ್ಚಾಗಿ ರೈತ ಪದೇ ಪದೇ ತೊಂದರೆ ಅನುಭವಿಸುತ್ತಿದ್ದ. ಇದನ್ನು ತಪ್ಪಿಸಲು 11 ಕೆವಿ ಲಿಂಕ್ ಲೈನ್ ಕಾಮಗಾರಿ ಬಗ್ಗೆ ಸಾರ್ವಜನಿಕರ ದೂರಿನ ಮೇರೆಗೆ ದಾವಣಗೆರೆ ವೃತ್ತದ ಮೇಲಾಧಿಕಾರಿಗಳು ಕಾಮಗಾರಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದಾಗ ಕಾಮಗಾರಿಯಲ್ಲಿ ಕಳಪೆ ಮಾಡಿ ಬಿಲ್ಲು ಪಡೆದಿರುವುದು ಬಟಬಯಲಾಗಿರುವುದು ತಡವಾಗಿ ಬೆಳಕಿಗೆ ಬಂದಿದೆ. ದಾವಣಗೆರೆ ವೃತ್ತದ ಬೆಸ್ಕಾಂ ಅಧಿಕಾರಿಗಳು ನವೆಂಬರ್ 4, 8, 15ರಂದು ಚಳ್ಳಕೆರೆ ಬೆಸ್ಕಾಂ ಉಪವಿಭಾಗದ ತಳಕು ದೊಡ್ಡುಳ್ಳಾರ್ತಿ 2,53,640 ರು, ಪರಶುರಾಂಪುರ 3,22,755 ರು, ಸಾಣಿಕೆರೆ 97,869 ರು, ಹಿರಿಯೂರು ಬೆಸ್ಕಾಂ ಉಪವಿಭಾಗದ ಅರಿಯಬ್ಬೆ 85,899 ರು ಹಾಗೂ 5,629 ರು, ಒಟ್ಟು 7,65,793 ರು ವೆಚ್ಚದಲ್ಲಿ ಶಾಖೆಗಳಲ್ಲಿ ನಡೆದ ಕಾಮಗಾರಿ ಸ್ಥಳಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದಾಗ ಕಾಮಗಾರಿ ಬಿಲ್ಲಿನ ಪ್ರಮಾಣಕ್ಕೂ ಹಾಗೂ ಭೌತಿಕ ಪರಿಮಾಣಕ್ಕೂ ವ್ಯತ್ಯಾಸಗಳು ಕಂಡುಬಂದಿದ್ದು, ಎಚ್ಟಿ ಕಂಬಗಳ ಅಂತರವು ಬೆಸ್ಕಾಂ ನಿಯಮಾನುಸಾರ ಇರುವುದಿಲ್ಲ, ಸ್ಪೈರ್ ಅರ್ತ್ ಎಲೆಕ್ಟ್ರೋಡ್ಗಳನ್ನು ಭೂ ಸಂಪರ್ಕಗೊಳಿಸಿರುವುದಿಲ್ಲ ಹಾಗೂ ಕೆಲವು ಕಾಮಗಾರಿಗಳ ಬಿಲ್ಲಿನಲ್ಲಿ ಮಾತ್ರ ಕ್ರೈಮ್ ಮಾಡಿ ಭೌತಿಕವಾಗಿ ಅಳವಡಿಸಿರುವುದಿಲ್ಲ ಎಂದು ದಾವಣಗೆರೆ ವೃತ್ತಾಧಿಕಾರಿಗಳು ಕಾರ್ಯನಿರ್ವಾಹಕ ಇಂಜಿನಿಯರ್ ಕಾರ್ಯ ಮತ್ತು ಪಾಲನಾ ವಿಭಾಗ ಹಿರಿಯೂರು ಕಚೇರಿಗೆ ತನಿಖೆ ವರದಿಯನ್ನ ನೀಡಿರುವುದು ತಡವಾಗಿ ಬೆಳಕಿಗೆ ಬಂದಿದೆ. 11 ಕೆವಿ ಲಿಂಕ್ ಲೈನ್ ಕಾಮಗಾರಿ ಕಳಪೆ ಮಾಡಿ ಬಿಲ್ಲು ಪಡೆಯಲು ಯಾವ ಅಧಿಕಾರಿಗಳ ಜೇಬಿಗೆ ಎಷ್ಟು ಹಣ ಹೋಗಿದೆ ಎಂಬುದು ಸಾರ್ವಜನಿಕ ವಲಯದಲ್ಲಿ ಅನುಮಾನಕ್ಕೆ ಎಡೆ ಮಾಡಿದೆ.